10 ಲಕ್ಷ ಜನ ಬರ್ತಾರೆ. ಇಂಥ ಜಾಗವನ್ನ ಅಭಿವೃದ್ಧಿ ಮಾಡಕ್ಕೆ ಯಾಕೆ ಸರ್ಕಾರ ಹಿಂದೆಕಾಗ್ತಾ ಇರ್ಬೋದು? ಸರ್ಕಾರ ಅಂದರೆ ಇಲ್ಲೇನಾಗಿದೆ, ನಮ್ಮ ಟ್ರಸ್ಟ್ನಲ್ಲಿ ಒಂದು ಅವಾಗ ಈ ಒಂದು BBMP ಜಾಗ ಅಂತ ಹೇಳಿ ಇದು ಮಾಡ್ಕೊಂಡಲ್ಲ, ಅದು ನಮಗೆ ಬೇಕು ಅಂತ ಕೇಳ್ಕೊಂಡಾಗ ಕೇಸ್ ನಡೀತಾ ಇದೆ. ಸೊ ಅದು ಕೇಸ್ ಇರೋದ್ರಿಂದ ಸರ್ಕಾರ ನಮ್ಗೆ ಇನ್ನೂ ಏನು ಕೈ ಜೋಡಿಸ್ತಾ ಇಲ್ಲ. ಆ ಕೇಸು ಇಲ್ಲ BBMPಗಾದ್ರೂ ಕೂಡ ಅಮ್ಮನವ್ರಿಗೆ ಕೊಡೋಕ್ಕೆ ಒಪ್ಪಂದ ಆಗಿದೆ. ಇಲ್ಲ ದೇವಸ್ಥಾನಕ್ಕಾದ್ರೂ ಕೂಡ ಅದನ್ನ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು, ಭಕ್ತರಿಗೆ ಅನುಕೂಲ ಆಗೋ ರೀತಿ ಸದ್ಬಳಕೆ ಆಗಬೇಕು ಅಂತ ಹೇಳಿ ಮಾತುಕತೆ ಎಲ್ಲ ಆಗಿದೆ. ಸೊ ಇದು ಕೇಸ್ ಹೈಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಸರ್ಕಾರ ಇನ್ನೂ ನಮಗೆ ಸ್ಪಂದಿಸ್ತಾ ಇಲ್ಲ. ಅದು ಹೈಕೋರ್ಟಲ್ಲಿ ಇತ್ಯರ್ಥ ಆದ್ಮೇಲೆ ನಮಗೆ ಸರ್ಕಾರದವರು ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿದ್ದಾರೆ. ಶಶಿ ಸರ್, 9 ತಲೆಮಾರಿಂದ ಈ ತಾಯಿಯನ್ನ ಕಾಪಾಡ್ಕೊಂಡ್ ಬಂದಿದ್ದೀರಿ, ಪೂಜೆ ಮಾಡಿದ್ದೀರಿ. ಅದರಲ್ಲಿ 2 ತಲೆಮಾರುಗಳು ಸಂಪೂರ್ಣವಾದ ಶ್ರಮದಿಂದ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಿದ್ದೀರಿ. ಏಕಾಏಕಿ ಒಂದು ರಾತ್ರಿ ಇವರು ಮುಜರಾಯಿ ಇಲಾಖೆಗೆ ತಗೊಂಡ್ರೆ ನಿಮ್ಮ ಅಭಿಪ್ರಾಯ? ಸರ್, ಖಂಡಿತ ಮುಜರಾಯಿ ಇಲಾಖೆಯವ್ರು ತಗೊಂಡ್ರು ದೇವಸ್ಥಾನ ಎಲ್ಲೂ ಹೋಗಲ್ಲ, ತಾಯಿ ಎಲ್ಲೂ ಹೋಗಲ್ಲ. ನಮ್ಮ ಕೆಲಸ ಏನಂದ್ರೆ ನಾವು ತಾಯಿಗೆ ಶ್ರಮಿಸ್ತಾ ಇದೀವಿ. ಸೊ ನಮ್ಮ ಕೆಲಸ ಇನ್ನೂ ಸಲೀಸಾಗ್ಬೋದು. ನಿಮಗೆ ನೋವಾಗಲ್ವಾ? ಏನು ನೋವಾಗಲ್ಲ. ಯಾಕೆ ಹೇಳಿ, ಇವಾಗ ಜನಗಳಿಗೆ ಕೆಲವರಿಗೆ ನಾವು ಮಾಡೋ ದಾನ ಧರ್ಮಗಳು, ನಾವು ಮಾಡೋ ಸಹಾಯಗಳು ಅವೆಲ್ಲ ಸರ್ಕಾರದಿಂದ ನಡೆಯುತ್ತೆ ಅಷ್ಟೇ. ಏನು ಇಲ್ಲಿಂದ ಆದಾಯ ಎಷ್ಟಿದೆ ಗೊತ್ತಾಗ್ಬಿಡುತ್ತೆ.